ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದಿದ್ದೇವೆ. ಸೊ ಇನ್ಸ್ಟಾಗ್ರಾಮಲ್ಲಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಕರೆಂಟ್ ಟ್ರೆಂಡಿಂಗ್ ಆಗಿರುವಂಥ ದೇವಸ್ಥಾನ ಅಂದರೆ ಅದು ಕೊಟ್ಟಿಯೂರು ದೇವಸ್ಥಾನ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕೆ ಕೊಟ್ಟಿಯೂರು ದೇವಸ್ಥಾನ ಒಂದು 2-3 ವರ್ಷಗಳಿಂದ ತುಂಬ ಫೇಮಸ್ ಆಯಿತು ಅಂತ ತಿಳಿಸಿದ್ದೇವೆ. ನಾವು ಹೋಗಿದ್ದು ಶುಕ್ರವಾರ. ನಾವು ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಒಂದು ದಿವಸ ಮುಂಚೆ ಹೋದ್ವಿ ಫ್ರೆಂಡ್ಸ್. ಬಟ್ ಏನೂ ಡಿಫ್ರೆನ್ಸ್ ಇರಲಿಲ್ಲ. ಶುಕ್ರವಾರ ಸಹ ವೀಕೆಂಡ್ ತಾನೇ ಇತ್ತು, ಅಷ್ಟೇ ಕ್ರೌಡು. ಬೆಳಿಗ್ಗೆ 3:30ಗೆ ನಿಂತವರು ಸುಮಾರು 9 ಗಂಟೆ ಅಷ್ಟೊತ್ತಿಗೆ ದರ್ಶನ ಮಾಡಿದ್ರು. ಬನ್ನಿ ಫ್ರೆಂಡ್ಸ್, ನಮ್ಮ ಟ್ರಾವೆಲ್ ಜರ್ನಿ ಹೇಗಿತ್ತು ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಇವತ್ತು ನಾವು ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಹೋಗೋ ದಾರಿ ಅಂತೂ ಸೂಪರಾಗಿದೆ ಫ್ರೆಂಡ್ಸ್. ವಿರಾಜಪೇಟೆ ಮುಖಾಂತರ ಹೋಗ್ತಾ ಇದ್ದೀವಿ, ನೈಟ್ ಡ್ರೈವು. ತುಂಬ ಕರ್ವ್ಸು, ತುಂಬ ಒಳ್ಳೆ ಎಂಜಾಯ್ಮೆಂಟು. ಬಟ್ ಸ್ವಲ್ಪ ಸ್ಕಿಲ್ಫುಲ್ ಆಗಿರೋ ಡ್ರೈವರ್ಸ್ನ ಕರ್ಕೊಂಬನ್ನಿ. ಸ್ವಲ್ಪ ಕರ್ವ್ಸ್ ಎಲ್ಲ ಜಾಸ್ತಿನೇ ಇದೆ ಈ ವಿರಾಜಪೇಟೆ ಕೊಟ್ಟಿಯೂರು ರೋಡು. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ರೀಚ್ ಆಗ್ತೀವಿ ಫ್ರೆಂಡ್ಸ್ ಕೊಟ್ಟಿಯೂರು. ಸೊ ಫೈನಲಿ ವಿ ಆರ್ ಇನ್ ಕೊಟ್ಟಿಯೂರು ಟೆಂಪಲ್. ಸೊ ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ರಶ್ ಇದೆ ಅಂದ್ಬಿಟ್ಟು ಗೊತ್ತಿಲ್ಲ. ಜನ ಏನೋ ಇಲ್ಲಿ ಪಾರ್ಕಿಂಗ್ ಲಾಟ್ ಹತ್ರ ಎಲ್ಲ ಗಾಡಿಗಳು ಜಾಸ್ತಿನೇ ನಿಲ್ಲಿಸಿದ್ದಾರೆ. ಬಟ್ ಅಷ್ಟು ಜನ ಎಲ್ಲೂ ಕಾಣಿಸ್ತಾ ಇಲ್ಲ. ನಮಗೂ ಗೊತ್ತಿಲ್ಲ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ದರ್ಶನದ ಕ್ಯೂ. ಬನ್ನಿ, ಪ್ರತಿಯೊಂದು ಅಪ್ಡೇಟ್ ಸಹ ನಿಮಗೆ ಕೊಡ್ತೀವಿ. ಒಟ್ಟಲ್ಲಿ ನೀರಲ್ಲಿ ಹೋಗೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನ್ಯಾಚುರಲ್ ಆಗೇ ಇರೋದ್ರಿಂದ ಇದು ಯಾವುದೇ ರೀತಿ ಇಲ್ಲಿರೋಂಥ ಈ ನದಿ, ಬಾವಲಿ ನದಿಯಲ್ಲಿ ನಾವು ನಡ್ಕೊಂಡು ಆ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋದಕ್ಕೆ. ಸೊ ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ದಂಗೆ ಕ್ಯೂ ಅಲ್ಲ, ನಾರ್ಮಲ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಮಗೆ ಲಗೇಜಸ್ ಯಾವುದನ್ನು ಸಹ ಒಳಗಡೆ ತೊಗೊಂಡು ಹೋಗೋಕೆ ಬಿಡಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಸಹ ಇಲ್ಲಿ ಲಗೇಜ್ ಕೌಂಟರ್ ಕೊಟ್ಟಿರ್ತಾರೆ. ಸೊ ಆ ಲಗೇಜ್ನ ಇಕ್ಕಿ ನಾವು ನೆಕ್ಸ್ಟ್ ಅಲ್ಲಿಂದ ದರ್ಶನದ ಕ್ಯೂಗೆ ನಿಂತ್ಕೊಬೇಕು. ಇಲ್ಲಿ ನೋಡ್ಬೋದು ನೀವು, ಅವರ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಮೇ ಬಿ ಮನೆಗಳು ಕಟ್ಟೋದಕ್ಕೋಸ್ಕರ ಅಂದ್ಕೊಳ್ತೀನಿ. ಅದಕ್ಕೋಸ್ಕರ ಕಲ್ಲುಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ. ಇದೇ ರೀತಿ ನಾವು ಬನ್ನೇರುಘಟ್ಟದಲ್ಲಿರುವಂಥ ಚಂಪಕಧಾಮ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೂ ಸಹ ಸೇಮ್ ನೋಡ್ಬೋದು ನಾವು ಇದೇ ರೀತಿಯಾದ ಒಂದು ಸೀನ್. ಅಷ್ಟು ಇವರೆಲ್ಲ ದರ್ಶನ ಕೆಲವರು ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ನಾವು ದರ್ಶನದ ಕಡೆ ಹೋಗ್ತಾ ಇದ್ದೀವಿ. ನಾವು ತುಂಬ ಇನ್ನೂ ಅರ್ಲಿಗೆ ರೀಚ್ ಆಗೋಣ ಅಂತ ಹೋದ್ವಿ. ಬಟ್ ರೋಡ್ಸು ತುಂಬ ಕರ್ವಿ, ಸಿಂಗಲ್ ಲೈನ್ ರೋಡ್ ಇರೋದ್ರಿಂದ ಟೈಮಿಗೆ ರೀಚ್ ಆಗೋಕ್ಕಾಗಿಲ್ಲ ಫ್ರೆಂಡ್ಸ್. ಈ ನದಿ ದಾಟ್ಕೊಂಡು ನಾವು ದರ್ಶನದ ಕ್ಯೂಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೀವು ಲಗೇಜ್ ಕೌಂಟ್ರ್ ಪಕ್ಕದಲ್ಲೇ ಆ್ಯಕ್ಚುಲಿ ದರ್ಶನದ ಕ್ಯೂ ಸ್ಟಾರ್ಟ್ ಆಗುತ್ತೆ. ಬಟ್ ಆ ಕ್ಯೂ ತುಂಬ ಲೆಂತಿಗಿತ್ತು. ನಾವು ನೋಡೋಣ ದೇವಸ್ಥಾನದ ಹತ್ತತ್ರ ಹೋದರೆ ಯಾವ್ದಾದ್ರು ಶಾರ್ಟ್ಕಟ್ ಸಿಗುತ್ತಾ, ಇಲ್ಲಾಂದರೆ ಯಾವ್ದಾದ್ರು ಪೇಯ್ಡ್ ದರ್ಶನ ಮಾಡೋಣ ಅಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಫಸ್ಟು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಎಡಗಡೆ ಯಾವ ರೀತಿ ಜನ ನಿಂತ್ಕೊಂಡಿದ್ದಾರೆ ಅಂದರೆ, ಈ ಲೈನ್ ನೋಡಿದ ತಕ್ಷಣ ನಾವು ಇವತ್ತು ಪಕ್ಕ 8-9 ಅವರ್ ಫಿಕ್ಸ್ ಅನ್ನೋ ಥರ ಕಾಣಿಸ್ತಿದೆ. ಸೊ ಇವೆಲ್ಲ ನೋಡಿಕೊಂಡೆ ನಾವು ಫಸ್ಟು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನೋಡೋಣ ದೇವಸ್ಥಾನದ ಕಡೆ ಪೇಯ್ಡ್ ದರ್ಶನಕ್ಕೆ ಕ್ಯೂ ಎಷ್ಟಿದೆ. ಆ ದರ್ಶನ ಏನಾದರೂ ಈಸಿಗೆ ಆಗೋಂಗಿದ್ರೆ ಪೇಯ್ಡ್ ಟಿಕೆಟ್ ತೊಗೊಳ್ಳೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಇವ್ರಿಗೆ ಅಟ್ಲೀಸ್ಟ್ 4-6 ಅವರ್ ಆದರೂ ಬೇಕು ಫ್ರೆಂಡ್ಸ್ ದರ್ಶನ ಮಾಡೋದಕ್ಕೆ. ಇಲ್ಲ ಫ್ರೆಂಡ್ಸ್, ಮತ್ತು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಲ್ಲ ದೇವಸ್ಥಾನದ ಕಡೆಗೆ, ಈ ದಾರಿಯಲ್ಲಿ ಮಾತ್ರ ತುಂಬ ಕಲ್ಲುಗಳಿದೆ. ತುಂಬ ಹುಷಾರಾಗಿ ಹೋಗಿ, ಇಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲ ರೈಟ್ ಸೈಡಲ್ಲೇ ಪಾಸಾಗಿ. ಸೆಂಟ್ರಲ್ ಅಂತೂ ರೋಡ್ ಇಲ್ಲ, ತುಂಬ ಕಿತ್ತೋಗಿದೆ, ತುಂಬ ಚುಚ್ಕೊಳುತ್ತೆ ಇದು ಕಲ್ಲುಗಳು. ಮತ್ತು ನೀವು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪೇಯ್ಡ್ ದರ್ಶನಕ್ಕೆ ಅವರು ಕ್ಯೂ ನಿಂತಿರೋದು. ಟಿಕೆಟ್ ಕಲೆಕ್ಟ್ ಮಾಡೋದಕ್ಕೆ ಕ್ಯೂ ನಿಂತಿದ್ದಾರೆ. 1000 ರೂಪೀಸ್ ದರ್ಶನ ಟಿಕೆಟ್ ಅವೈಲೇಬಲ್ ಇರುತ್ತೆ. ಬಟ್ ನನಗೇನು ಆ ಕ್ರೌಡ್ ನೋಡಿ ಅದೇನು ಡಿಫ್ರೆನ್ಸ್ ಅನಿಸಿಲ್ಲ ಫ್ರೆಂಡ್. ಸೊ ನೀವೀಗೇನು ನೋಡ್ತಾ ಇದ್ದೀರಲ್ಲ, ಇದೇ ಮೇಯ್ನ್ ದೇವಸ್ಥಾನ. ಇದರ ಸುತ್ತಲೂ ಸಹ ನೀರು ಬಿಟ್ಟಿದ್ದಾರೆ. ಸೊ ಅದು ಒಂದು ಒಳ್ಳೆ ಫೀಲ್ ಕೊಡುತ್ತೆ. ನೀರಲ್ಲಿ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ಒಳ್ಳೆ ಫೀಲ್ ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಇದೆ ದೇವಸ್ಥಾನದ ಹತ್ರ ಕ್ರೌಡು. ಸೊ ಕೆಲವರು ದರ್ಶನ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. 2-3 ವರ್ಷಗಳಲ್ಲಿ ಈ ಕೊಟ್ಟಿಯೂರು ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಲು ಕಾರಣ ಏನಂದರೆ, ಕೆಲವು ಕಾರಣಗಳಿದೆ ಫ್ರೆಂಡ್ಸ್. ಅದರಲ್ಲಿ ಮೊದಲನೇ ಕಾರಣ ಬಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಮತ್ತು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಈ ಕೊಟ್ಟಿಯೂರು ದೇವಸ್ಥಾನ ತುಂಬ ವೈರಲ್ ಆಗಿದೆ. ಮತ್ತೊಂದು ರೀಸನ್ ಏನಂದರೆ, ಈ ದೇವಸ್ಥಾನ ಕೇವಲ 28 ದಿವಸಗಳು ಮಾತ್ರ ಓಪನ್ ಆಗಿರುತ್ತೆ. ಸೊ ಯಾವಾಗ ವರ್ಷ ಪೂರ್ತಿ ಓಪನ್ ಆಗಿರಲ್ವೋ, ಸೊ ಎಲ್ಲರೂ
ಅದೇ ತಿಂಗಳಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಹಾಗಾಗಿ ರೀಲ್ಸ್ ಕಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ಯಾರ್ಯಾರು ವಿಸಿಟ್ ಮಾಡ್ತಾರೋ ಅವರೆಲ್ಲ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಸೊ ಹಾಗಾಗಿ ದೇವಸ್ಥಾನದ ಬಗ್ಗೆ ತುಂಬ ಜಾಸ್ತಿ ರೀಚ್ ಆಗ್ತಾ ಇದೆ. ಮತ್ತೊಂದು ರೀಸನ್ ಏನಂದರೆ ಈ ಬಾವ್ಲಿ ರಿವರ್. ಈ ಬಾವ್ಲಿ ರಿವರ್ ಆಗಿರ್ಬೋದು, ಮತ್ತೆ ದೇವಸ್ಥಾನದ ಸುತ್ತ ಇರುವಂಥ ನೀರಿನಲ್ಲಿ ಏನೇ ಆನೆಯ ಮೇಲೆ ದೇವರನ್ನ ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೋ, ಇದು ಸಹ ತುಂಬ ಜನಕ್ಕೆ ಅಟ್ರಾಕ್ಟ್ ಮಾಡ್ತಾ ಇದೆ. ಈ ಬಾವಲಿ ರಿವರ್ ಕ್ರಾಸ್ ಮಾಡಿ ಮತ್ತೆ ಆ ದೇವರನ್ನ ಎತ್ತಿಕೊಂಡು ಆನೆ ಮೇಲೆ ಏನು ಪ್ರದಕ್ಷಿಣೆ ಮಾಡ್ತಾ ಇದ್ದಾರೋ, ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ರೀಸನ್ ಏನಂದರೆ ಫ್ರೆಂಡ್ಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಹ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದಾರೆ. ಆ ವಿಸಿಟ್ ಮಾಡಿದಂತಹ ಅದೊಂದು ವಿಡಿಯೋ ಫುಲ್ ವೈರಲ್ ಆಗಿದೆ. ಈ ಅಕ್ಕರೆ ಕೋಟೆಯವರು ಕೇವಲ 28 ಡೇಸ್ ಮಾತ್ರ ಟೆಂಪಲ್ ಓಪನ್ ಆಗಿರುತ್ತೆ. ನೀವೀಗ ಏನು ದೀಪ ನೋಡ್ತಾ ಇದ್ದೀರೋ ಅಲ್ಲೇ ಮೇನ್ ದೇವರಿರೋದು. ಮುಂದೆಯಿಂದ ವಿಡಿಯೋ ಕವರ್ ಮಾಡೋಕ್ಕೆ ಬಿಡೋದಿಲ್ಲ ಸ್ನೇಹಿತರೆ, ಆದರೆ ಹಿಂದೆಯಿಂದ ನಾವು ಝೂಮ್ ಮಾಡಿಕೊಂಡು ವಿಡಿಯೋ ಕವರ್ ಮಾಡಿದ್ದೀವಿ. ಈ ದೇವಸ್ಥಾನದ ಹಿಂಭಾಗನೂ ಅಷ್ಟೇ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಡೆನ್ಸ್ ಗ್ರೀನರಿ ಇದೆ. ನೀವು ನೋಡ್ಬೋದು, ಒಂಥರ ಡೆನ್ಸ್ ಫಾರೆಸ್ಟ್ ಟೈಪ್ ಇದೆ. ನಿಮಗೆ ಪ್ಯೂರ್ ಒಂಥರ ವಾಯ್ನಾಡಲ್ಲಿ ಯಾವ ರೀತಿ ಒಂದು ವ್ಯೂ ಕಾಣಿಸುತ್ತೋ ಅದೇ ರೀತಿಯಾದ ವ್ಯೂ ನೀವು ದೇವಸ್ಥಾನದ ಹಿಂಭಾಗದಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಆತ ಈ ವ್ಯೂ ನೋಡಲು, ಜೊತೆಗೆ ಈ ಗುಡಿಸಲಿನ ರೂಪದಲ್ಲಿ ಏನು ದೇವಸ್ಥಾನಗಳಿದೆಯೋ ಇದು ಸಹ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ಈ ಪ್ಲೇಸ್ಗೆ ತುಂಬ ಅಟ್ರ್ಯಾಕ್ಷನ್ ತಂದುಕೊಡ್ತಾ ಇದೆ ಫ್ರೆಂಡ್ಸ್. ಜೊತೆಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂದರೆ ಕಾಫಿ ಕೊಡ್ತಾ ಇರ್ತಾರೆ. ಈ ಲೈನಲ್ಲಿ ನಿಂತಿರೋರಿಗೆ ಈ ಬೆಲ್ಲದ ಕಾಫಿ ಕೊಡ್ತಾರೆ. ತುಂಬ ಟೇಸ್ಟಿಗಿತ್ತು ಆ ಬೆಲ್ಲದ ಕಾಫಿ. ಮತ್ತು ನೀವು ನೋಡ್ತಾ ಇದ್ದೀರಾ ಆನೆಗಳು ಸಾಕುವಂಥ ಮಾವುತರು. ಈ ದೇವಸ್ಥಾನದಲ್ಲಿ 2 ಆನೆಗಳಿದೆ ಸ್ನೇಹಿತರೆ, ಒಂದು ವಿಷ್ಣು ಮತ್ತೊಂದು ಶಿವ. ನಮಗೆ ಶಿವ ಹತ್ತತ್ರ ಬಿಟ್ಟರು, ಬಟ್ ವಿಷ್ಣು ಮೇ ಬಿ ಸ್ವಲ್ಪ ರೂಢ ಇರ್ಬೋದು ಅಥವಾ ಸ್ವಲ್ಪ ಕೋಪ ಜಾಸ್ತಿ ಅನಿಸುತ್ತೆ, ಹಾಗಾಗಿ ವಿಷ್ಣು ಆನೆ ಹತ್ರ ಬಿಟ್ಟಿಲ್ಲ. ಸೊ ಜನ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಲೈನ್ ಬ್ಲಾಕ್ ಮಾಡಿ ಬಿಡ್ತಾರೆ. ನಿಮಗೆ ರೋಪ್ ಹಾಕಿ ಬ್ಲಾಕ್ ಮಾಡಿರ್ತಾರೆ, ಯಾಕಂದರೆ ಒಂದೇ ಸರಿ ಜನ ಬಿಟ್ಟರೆ ಅಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ದೇವಸ್ಥಾನ ಹತ್ರ ಅಂದ್ಬಿಟ್ಟು. ಸ್ನೇಹಿತರೆ ನೋಡ್ತೀರಾ ನೀವು, ಈಗ ನೋಡಿ ಶಿವ ಆನೆ ಮತ್ತು ಇದು ವಿಷ್ಣು ಆನೆ. ಇದೇ 2 ಆನೆಗಳು ದೇವಸ್ಥಾನದ ಸುತ್ತ ದೇವರನ್ನು ಎತ್ತಿಕೊಂಡು ಪ್ರದಕ್ಷಿಣೆ ಹಾಕುವಂಥದ್ದು. ಸ್ನೇಹಿತರೆ ಏನಂದರೆ, ನೀವು ಮಕ್ಕಳನ್ನು ಮತ್ತು ಎಲ್ಡರ್ಸ್ನ ಕರ್ಕೊಂಡು ಹೋಗಿದ್ದರೆ ದಯವಿಟ್ಟು ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿ. ಯಾಕಂದರೆ ಇಕ್ಕರೆ ಕೋಟೆಯವರು ನಿಮಗೆ ವರ್ಷ ಪೂರ್ತಿ ತೆಗೆದಿರುತ್ತೆ, ನೀವು ಯಾವಾಗ ಬೇಕಾದರೂ ಹೋಗಿ ದರ್ಶನ ಪಡಿಬೋದು. ಅಕ್ಕರೆ ಕೋಟೆಯಲ್ಲಿ ನೀವು ದರ್ಶನ ಪಡೀಲೇಬೇಕಂತಂದರೆ ಇಲ್ಲ ಸ್ಪೆಷಲ್ ಟಿಕೆಟ್ ಹೋಗಿ, ಇಲ್ಲ ತುಂಬ ಹುಷಾರಾಗಿ ದರ್ಶನ ಮಾಡಿ. ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.